ಇದರ ನಡುವೆ ದರ್ಶನ್ ಅಂಡ್ ಗ್ಯಾಂಗ್ಗೆ ದೊಡ್ಡ ಮಟ್ಟದ ಸಂಕಷ್ಟ ಕಾಡುತ್ತಾ ಅನ್ನೋ ಪ್ರಶ್ನೆ ಇದೆ. ಏನಪ್ಪಾ ದೊಡ್ಡ ಮಟ್ಟದ ಸಂಕಷ್ಟ ಅಂದ್ರೆ, ಈ ಗ್ಯಾಂಗ್ ಹಲ್ಲೆ ಮಾಡಿ ಹತ್ಯೆ ಮಾಡುವಾಗ ಡ್ರಗ್ಸ್ನೇನಾದ್ರೂ ತಗೊಂಡಿದ್ರ ಅನ್ನೋದ್ರ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪೊಲೀಸರು. ಡಿ ಗ್ಯಾಂಗ್ನ ಡ್ರಗ್ಸ್ ಘಾಟು, ಡ್ರಗ್ಸ್ ಆಯಾಮದಲ್ಲೂ ಕೂಡ ತನಿಖೆಗೆ ಮುಂದಾಗ್ತಾ ಇದ್ದಾರೆ. ದರ್ಶನ್ ಮತ್ತು ಗ್ಯಾಂಗ್ಗೆ ದೊಡ್ಡ ಮಟ್ಟದ ಸಂಕಷ್ಟ ಇದೆ. ಎಲ್ಲಾದ್ರೂ ಪ್ರೂವ್ ಆಗಿಬಿಟ್ರೆ ಡ್ರಗ್ಸ್ ತಗೊಂಡಿದ್ರು ಅನ್ನೋದು. ಅರೆಸ್ಟ್ ಆಗಿರುವ ದರ್ಶನ್ ಗ್ಯಾಂಗ್ಗೆ ಮತ್ತೊಂದು ಸಂಕಷ್ಟ ಕಾದಿರುವಂತೆ ಕಾಣಿಸ್ತಾ ಇದೆ. ಏನಪ್ಪಾ ಅದು ಅಂತ ಹೇಳಿದ್ರೆ, ಅದು ಡ್ರಗ್ಸ್ ಸಂಕಷ್ಟ. ಹತ್ಯೆ ಮಾಡುವ ಮುನ್ನ ಡ್ರಗ್ಸ್ ಸೇವನೆ ಮಾಡಿದ್ರೆ, ಇಲ್ಲಿ ತನಕ ಕುಡ್ಕೊಂಡು ಅಂದ್ರೆ ಪಾರ್ಟಿ ಮಾಡ್ತಾ ಇದ್ರಲ್ಲ, ಕುಡಿದ ಅಮಲಿನಲ್ಲಿ ಅಂತ ಹೇಳಲಾಗ್ತಾ ಇತ್ತು. ಈಗ ಅದಕ್ಕೆ ಡ್ರಗ್ಸ್ ಆಡ್ ಆನ್ ಆಗಿದೆ. ಈ ಗ್ಯಾಂಗ್ ಡ್ರಗ್ಸ್ ತೆಗೆದುಕೊಂಡೇ ಈ ಕೃತ್ಯವನ್ನ ನಡೆಸಿದ್ರ, ಅದಕ್ಕೆ ವಿಕೃತವಾಗಿ ಆ ರೀತಿಯಾಗಿ ಹತ್ಯೆ ಮಾಡಿದ್ರ, ಈ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆನ ಮುಂದುವರಿಸ್ತಾ ಇದ್ದಾರೆ. ಈಗಿರುವಂತಹ ಟೆಕ್ನಾಲಜಿ ಬಳಸಿಕೊಂಡು ಎಲ್ಲವನ್ನ ಕಂಡುಹಿಡಿತಾರೆ. ಕಾನೂನು ತಜ್ಞರ ಬಳಿ ಚರ್ಚೆ ಮಾಡಿ ಬಳಿಕ ಇದ್ರ ಬಗ್ಗೆ ಕ್ರಮ ತಗೊಳ್ಳೋಕೆ ನಿರ್ಧಾರಕ್ಕೂ ಕೂಡ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಹಾಗೇನಾದ್ರೂ ಒಂದು ವೇಳೆ ಆಗಿಬಿಟ್ರೆ ಎಲ್ಲ ಆರೋಪಿಗಳ ಬ್ಲಡ್ ಸ್ಯಾಂಪಲ್ ಅನ್ನ ಸಂಗ್ರಹ ಮಾಡ್ತಾರೆ, ತಲೆ ಕೂದಲನ್ನು ಕೂಡ ಸಂಗ್ರಹ ಮಾಡ್ತಾರೆ. ಬಳಿಕ ಹೇರ್ ಫಾಲಿಕ್ ಟೆಸ್ಟ್ ಮಾಡೋದ್ರ ಮುಖಾಂತರ ಮಾಸ್ಟರ್ ಸ್ಟ್ರೋಕ್ ಅನ್ನ ಅಷ್ಟು ಜನಕ್ಕೆ ಕೊಡ್ತಾರೆ. ಒಂದು ವೇಳೆ ಪ್ರೂವ್ ಆದ್ರೆ ಡ್ರಗ್ಸ್ ಸೇವಿಸಿರೋದು ಸಾಬೀತಾದ್ರೆ ಮತ್ತೊಂದು FIR ಹಾಕೋ ಸಾಧ್ಯತೆ ಇದೆ. ಕುಡಿದ ಅಮಲು ಬೇರೆ, ಡ್ರಗ್ಸ್ ತಗೊಳ್ಳೋದು ಬೇರೆ. ಇದೆಲ್ಲಾದ್ರೂ ಪ್ರೂವ್ ಆಗ್ಬಿಟ್ರೆ, ಈಗ ಪೊಲೀಸರು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೀಡ್ತಾರೆ. ನರಸಿಂಹಮೂರ್ತಿ, ಇಲ್ಲಿ ತನಕ ಪಾರ್ಟಿ ಮಾಡಿದ್ರು, ಕಂಟು ಪೂರ್ತಿ ಕುಡ್ದಿದ್ರು, ಆ ಅಮಲಿನಲ್ಲಿ ಮಾಡಿರ್ಬೋದು ಅನ್ನೋ ಅನುಮಾನ ಇತ್ತು. ಇದರ ಜೊತೆಗೆ ಈಗ ಡ್ರಗ್ಸ್ ಬೇರೆ ಆಡ್ ಆನ್ ಆಗಿದೆ. ಒಂದು ವೇಳೆ ಪ್ರೂವ್ ಆದ್ರೆ ಯಾವ ರೀತಿಯ ಸಂಕಷ್ಟ ಎದುರಿಸಬಹುದು ಈ ಒಂದು ಟೀಮ್? ವಿದ್ಯಾ, ದರ್ಶನ್ ಅಂಡ್ ಗ್ಯಾಂಗ್ನ ರಾಕ್ಷಸೀಯ ವರ್ತನೆ ಏನಿದೆ, ಇದು ನಿಜಕ್ಕೂ ಎಲ್ಲೋ ಒಂದ್ ಕಡೆ ನಾಗರಿಕ ಸಮಾಜ ಈ ಮಟ್ಟಿಗೆ ಒಬ್ಬ ವ್ಯಕ್ತಿಯನ್ನ ಕೂಡಿ ಹಾಕಿ ಈ ಮಟ್ಟಿಗೆ ಇಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಚಿತ್ರಹಿಂಸೆಯನ್ನು ಕೊಡಬಹುದಾ ಅನ್ನೋ ಒಂದು ಸಣ್ಣ ಕಲ್ಪನೆಯನ್ನು ಕೂಡ ಯಾರು ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅಷ್ಟರ ಮಟ್ಟಿಗೆ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆಯನ್ನು ನಡೆಸಿದ್ದಾರೆ. ಸಿಕ್ಕ ವಸ್ತುಗಳಿಂದ ಆತನ ಮೇಲೆ ಹೊಡೆದಿದ್ದಾರೆ. ಎಲ್ಲೋ ಒಂದ್ ಕಡೆ ಆ ಕರೆಂಟ್ ಶಾಕನ್ನು ಸಹ ಕೊಟ್ಟಿದ್ದಾರೆ. ಹೀಗಾಗಿ ಅವರು ಕುಡಿದ ಮತ್ತಿನಲ್ಲಿ ಮಾತ್ರ ಇದ್ರ ಅಥವಾ ಇವರು ಏನಾದರೂ ಡ್ರಗ್ಸ್ ಅನ್ನ ಸೇವನೆ ಮಾಡಿದ್ರ ಅನ್ನೋ ಒಂದು ಅನುಮಾನ ಇದೀಗ ಪೊಲೀಸರಿಗೆ ಕಾಡ್ತಿದೆ. ಈ ಕಾರಣಕ್ಕಾಗಿಯೇ ಇವರ ಬ್ಲಡ್ ಅನ್ನ ತೆಗೆದುಕೊಂಡು ಇದೀಗ ಟೆಸ್ಟ್ಗೆ ಒಳಪಡಿಸೋದಕ್ಕೆ ಪೊಲೀಸರು ಈಗ ಪ್ರಯತ್ನವನ್ನ ಪಡ್ತಿದ್ದಾರೆ. ಕಾರಣ ಇಷ್ಟೇ, ಇನ್ ಕೇಸ್ ಏನಾದರೂ ಇವರು ಡ್ರಗ್ಸ್ ಅನ್ನ ತೆಗೆದುಕೊಂಡಿದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಆ ಬ್ಲಡ್ ಟೆಸ್ಟ್ ಅಲ್ಲಿ ಪಾಸಿಟಿವ್ ಬಂದಂತಹ ಸಂದರ್ಭದಲ್ಲಿ ಮತ್ತೆ NDPS ಆಕ್ಟ್ ಅಡಿ ಮತ್ತೆ ಕೇಸನ್ನ ಹಾಕುವ ಕೆಲಸವನ್ನ ಮಾಡ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಡ್ರಗ್ಸ್ ಅನ್ನ ಸೇವನೆ ಮಾಡಿದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ. ಅದ್ರ ಜೊತೆಗೆ ಇವರ ಕೂದಲೇನಿದೆ ಅದನ್ನ ಹೇರ್ ಫಾಲಿಕಲ್ ಟೆಸ್ಟ್ಗೆ ಕೂಡ ಕಳಿಸುವ ಕೆಲಸವನ್ನ ಮಾಡ್ತಾರೆ. ಅಲ್ಲೂ ಕೂಡ ಇವ್ರದ್ದು ಸಾಬೀತಾದ್ರೆ, ಯಾಕಂತ ಹೇಳಿದ್ರೆ ಈ ಬ್ಲಡ್ ಅಲ್ಲಿ ಕೆಲವೊಮ್ಮೆ ಬರೋದಿಲ್ಲ, ಅಥವಾ ಒಂದ್ 2 ದಿನಕ್ಕೆ ಅಥವಾ 3 ದಿನಕ್ಕೆ ಆ ಬ್ಲಡ್ ಅಲ್ಲಿ ಅದು ಹೊರಟೋಗ್ಬಿಟ್ಟಿದ್ರೆ ಆ ಬ್ಲಡ್ ಇಂದ ಅಷ್ಟು ಸುಲಭವಾಗಿ ನಿಖರವಾದಂತಹ ರಿಸಲ್ಟ್ ಬರೋದಿಲ್ಲ. ಆ ಕೂದಲಲ್ಲಾದ್ರೆ ಅಟ್ಲೀಸ್ಟ್ ಒಂದು 3-4 ತಿಂಗಳವರೆಗೂ ಕೂಡ ಕೂದಲನ್ನ ಆ ಬುಡದ ಸಮೇತ ಕಿತ್ತು ಅದನ್ನ ಕಳಿಸ್ತಾರೆ, ಹೇರ್ ಫಾಲಿಕಲ್ ಟೆಸ್ಟ್ಗೆ ಕಳಿಸ್ತಾರೆ. ಅಂತ ಸಂದರ್ಭದಲ್ಲಿ ಇವರು ಡ್ರಗ್ಸ್ ಸೇವನೆ ಮಾಡಿದ್ದಾರೆ ಅಂತೇಳಿ ವರದಿ ಬಂದಂತಹ ಸಂದರ್ಭದಲ್ಲಿ ಮತ್ತೆ ಈ ಡ್ರಗ್ಸ್ ಕೇಸ್ ನಡಿ ಕೂಡ ಪ್ರಕರಣವನ್ನ ದಾಖಲು ಮಾಡೋದಕ್ಕೆ ಇದೀಗ ಪೊಲೀಸರು ಚಿಂತನೆಯನ್ನ ಮಾಡ್ಕೊಳ್ತಿದ್ದಾರೆ. ವಿದ್ಯಾ, ಓಕೆ, ಸ್ಟೇ ವಿತ್ ಮೀ ನರಸಿಂಹಮೂರ್ತಿ, ನಿಮ್ಮನ್ನ ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ.